ಫುಟ್ಪಾತ್ ಅನ್ನೋದು ನಡಿಗೆದಾರರ ಸುರಕ್ಷಿತ ಮಾರ್ಗ ನಿಜ. ಆದರೆ ಇದೇ ಫುಟ್ಪಾತ್ ನಂಬಿ ಅದೆಷ್ಟೋ ಮಂದಿ ಬದುಕು ಕಟ್ಕೊಂಡಿರ್ತಾರೆ. ಆದರೆ ಇಂಥವ್ರಿಗೆಲ್ಲ ಇವತ್ತು ಅಕ್ಷರಶಃ ಶಾಕ್ ಆದಿತ್ತು. ಬೆಂಗಳೂರಿನ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಜೆಸಿಬಿ ಘರ್ಜಿಸಿದ್ದು ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗಿದೆ. ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಜೀವನ ಇಲ್ಲಿಗೆ ಮುಗೀತು, ವಿಷ ಕುಡಿಯೋದೊಂದೇ ದಾರಿ ಅಂತ ಕಣ್ಣೀರು ಹಾಕಿದ್ರೆ, ಇನ್ನು ಕೆಲವರು ನಾವು ಬದುಕಿದ್ರು ಇಲ್ಲೇ ಸತ್ರು ಇಲ್ಲೇ ಅಂತ ಫುಟ್ಪಾತ್ನಲ್ಲೇ ಧರಣಿ ನಡೆಸಿ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಫುಟ್ಪಾತ್ ನಂಬಿ ಬದುಕು ಕಟ್ಟಿಕೊಂಡವರ ಬದುಕು ಈಗ ಫುಟ್ಪಾತ್ಗೆ ಬಂದಿದೆ ಅಂತ ಕಣ್ಣೀರಿಟ್ಟಿದ್ದಾರೆ. ಬೆಂಗಳೂರಿನ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಜೆಸಿಬಿ ಘರ್ಜನೆ, ಫುಟ್ಪಾತ್ ಒತ್ತುವರಿ ತೆರವು. ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶ, ಕಣ್ಣೀರು, ಜಾಗ ಬಿಟ್ಟು ಕದಲಲ್ಲ ಅಂತ ಪಟ್ಟು. ಸುರಕ್ಷತೆಗಾಗಿ ಫುಟ್ಪಾತ್ ಒತ್ತುವರಿ ತೆರವು ಸರಿ ಇದೆ ಎಂದ ಪಾದಚಾರಿಗಳು. ಸೇಫ್ಟಿಗೋಸ್ಕರ ಬೇಕು. ಇವಾಗ ಆಕ್ಸಿಡೆಂಟ್ಸ್ ಎಲ್ಲ ನಡೀತಿದೆ, ರಾಂಗ್ ಡ್ರೈವಿಂಗ್ಸ್ ಆಪೋಸಿಟ್ ಬರೋರೆಲ್ಲ ಇದ್ದಾರೆ. ಸೊ ಫುಟ್ಪಾತ್ ಇದೆ, ಎಲ್ಡರ್ಸ್ ಡೇ ಎಲ್ಲ ಒಳ್ಳೇದಾಗುತ್ತೆ. ಸುರಕ್ಷತೆಗೋಸ್ಕರ ಮಕ್ಕಳು, ಮಹಿಳೆಯರು, ಹಿರಿಯರು ಫುಟ್ಪಾತ್ನಲ್ಲಿ ಓಡಾಡೋದಕ್ಕೆ ಅನುಕೂಲವಾಗುತ್ತೆ. ಜುಲೈ 1 ಬೆಂಗಳೂರಿನ 5 ಪಾಲಿಕೆ ವ್ಯಾಪ್ತಿಯಲ್ಲೂ ಬೆಳ್ಳಂಬೆಳಗ್ಗೆ ಜೆಸಿಬಿ ಘರ್ಜನೆ ಮಾಡಿದೆ. ಫುಟ್ಪಾತ್ನಲ್ಲಿದ್ದ ತಳ್ಳೋ ಗಾಡಿಗಳು, ಕಾಫಿ ಟೀ ಡಬ್ಬಗಳು, ಅನಧಿಕೃತ ಅಂಗಡಿಗಳು, ಶೌಚಾಲಯಗಳು, ಹೀಗೆ ಎಲ್ಲವನ್ನೂ ಜಿಬಿಎ ಅಧಿಕಾರಿಗಳು ಎತ್ತಂಗಡಿ ಮಾಡಿದ್ದಾರೆ. ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂವರೆಗೆ, ದೊಮಲೂರಿನಿಂದ ಬಸವನಗುಡಿವರೆಗೆ, ಹೀಗೆ ಬೆಂಗಳೂರಿನ ಪೂರ್ವ, ಉತ್ತರ, ಕೇಂದ್ರ ಎಲ್ಲ 4 ದಿಕ್ಕುಗಳ ಫುಟ್ಪಾತ್ನಲ್ಲಿದ್ದ ತಳ್ಳೋ ಗಾಡಿಗಳು, ಅಂಗಡಿಗಳನ್ನು ಜಿಬಿಎ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಅಂಗಡಿ ನಂಬಿ 35 ವರ್ಷಗಳಿಂದ ಜೀವನ, ಈಗ ವಿಷ ಕುಡಿಯೋದ ಆಕ್ರೋಶ. ಈ ಅಂಗಡಿಯನ್ನೇ ನಂಬಿ ಹಲವು ವರ್ಷಗಳಿಂದ ಜೀವನ ಮಾಡ್ತಿದೀವಿ, ಈಗ ಏಕಾಏಕಿ ಬಂದು ಅಂಗಡಿ ತೆರವು ಮಾಡಿ ಅಂದ್ರೆ ವಿಷ ಕುಡಿಯೋದ ಅಂತ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ರು. ಎತ್ತಿತ್ರ ಬೆಂಗಳೂರಿಗೆ ಫುಲ್ ಫುಟ್ಪಾತ್ ಎತ್ಬಿಡಿ ಸರ್, ಇಲ್ಲ ಅಂತಂದ್ರೆ ನಾವೆಲ್ಲ ಇಲ್ಲ ಕಳ್ತನ ಮಾಡ್ಬೇಕು, ಇಲ್ಲ ಕೂಲಿ ಇತ್ತು ಮಾಡಕ್ಕಾರ. ನಾವು ನೋಡಿ ಎಲ್ಲಿ ಏನ್ ಕೂಲಿ ಮಾಡಿದ್ರೆ ಎಷ್ಟು ಸಂಪಾದನೆ ಕೊಡ್ತೀರಾ? ಒಂದ್ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಕೊಡ್ಬೋದಾ? ನಮ್ ನಂಬ್ಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಳಿಗೆ ನಾವೇನ್ ಸರ್ ನಾವು ಸಾಕ್ಲಿ? ಕರ್ನಾಟಕ ಒಂದೇ ಕಾಣ್ತಾ ಇದೆಯಾ ನಿಮ್ಗೆ? ಯಾಕ್ರಿ ಬಡವರು ಹೊಟ್ಟೆ ಮೇಲೆ ಹೊಡಿತೀರಾ? ಫುಟ್ಪಾತ್ನಲ್ಲಿದ್ದ ನಂದಿನಿ ಬೂತ್ ಹಾಗೆ ಬಿಟ್ಟು ನಮ್ಮ ಅಂಗಡಿಗಳನ್ನ ತೆರವುಗೊಳಿಸಿದ್ದಾರೆ. ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ ಅಂತ ವ್ಯಾಪಾರಿ ಮಹಿಳೆ ಕಿಡಿಕಾರಿದ್ದಾರೆ. ಅದೇನಕ್ಕೆ ಮತ್ತೆ ಅದು ನೋಡಿತಾ ಇಲ್ಲ ನೀವು? ಅದು ಮಾತ್ರ ಲೈಸೆನ್ಸ್ ಬಂದ್ಬಿಡುತ್ತೆ, ದುಡ್ಡು ಬಂದ್ಬಿಡುತ್ತೆ. ಅದ್ರಲ್ಲಿ ನಮ್ ತಳ್ಳ ಗಾಡಿಗೆ ಮಾತ್ರ ಬರಲ್ವಾ ಸರ್ ದುಡ್ಡು? ಆ ಗಾಡಿ ಅದನ್ನೇನು ಸರ್, ಅದು ಫುಟ್ಪಾತ್ ಅಲ್ಲೇ ಸರ್ ಇರೋದು ಅಂಗಡಿ, ಅದನ್ನು ಹೊಡೆದಾಕ್ರಿ. ಅದನ್ನೇನು ಕೊಡಿತಾ ಇಲ್ಲ. ಮತ್ತೆ ನಮ್ದಾರ ತಳ್ಳ ಗಾಡಿಗಳು ಟ್ಯಾಕ್ಟರ್ ತಂದು ತುಂಬ್ಕೊಂಡ್ಬಿಡ್ತಿದ್ದೀರಲ್ಲ. ನಾವು ನಮ್ದು ಆಯ್ತಲ್ಲ ಲೈಸೆನ್ಸ್, ಮತ್ತೆ ನಮ್ಗೆ ಏನಕ್ಕೆ ಇದ್ ಮಾಡ್ತಿದ್ದೀರಾ? ಲೈಸೆನ್ಸ್ ಆಯ್ತಲ್ಲ, ಗಾಡಿಗಳು ಏನಕ್ಕೆ ಇದ್ ಮಾಡ್ತಿರೋದು? ಅಧಿಕಾರಿಗಳು ಹೋದ ಬಳಿಕ ಮತ್ತದೇ ಜಾಗದಲ್ಲೇ ಶುರುವಾಯಿತು ವ್ಯಾಪಾರ. ಮೊನ್ರೆಡ್ಡಿಪಾಳ್ಯದಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಜಿಬಿಎ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಮೊಳಗಿಸಿದರು. ನನ್ನ 2 ಮಕ್ಕಳು ಸತ್ತು ಹೋಗಿದ್ದಾರೆ, ನನ್ನ ಬದುಕಿಗೆ ಆಶ್ರಯವಾಗಿದ್ದು ಈ ತಳ್ಳೋ ಗಾಡಿ, ಅದನ್ನ ತೆರವು ಮಾಡಿಬಿಟ್ರು. ನಾಳೆಯಿಂದ ನನ್ನ ಹೊಟ್ಟೆಗೆ ಏನ್ ಮಾಡ್ಲಿ ಅಂತ ಅಜ್ಜಿ ಕಣ್ಣೀರಿಟ್ಟು ಗೋಳಾಡಿದ್ರು. ನಮ್ಮ ಮಗನ ಇಬ್ಬರನ್ನೇ ತೀರ್ಕೊಂಡ್ಬಿಟ್ರು. ಟ್ರೈನ್ ಹೊಡಿಯಕ್ಕೆ ಹೋಗಿ ಅಕ್ಕ ಕಟ್ ಮಾಡಿ ಕೊಟ್ಟು ಅವನು ಕೆಳಗಡೆ ಬಿದ್ದು ತೀರ್ಕೊಂಡ್ಬಿಟ್ಟ. ಇನ್ನೊಂದು ಹುಡುಗ ಕಾಯಿಲೆ ಬಂದಿದ್ದು ತೀರ್ಕೊಂಡ್ಬಿಟ್ಟ. ಏನ್ ಕೆಲಸ ಮಾಡೋದು ನಾನು? ನಮ್ಗೆ ನೋಡಿದ್ರೆ ಯಾರು ಕೊಡ್ತಾರೆ ಕೆಲಸ? ಅತ ಅಧಿಕಾರಿಗಳು ಫುಟ್ಪಾತ್ನಲ್ಲಿದ್ದ ಕೈಗಾಡಿ, ಸಣ್ಣ ಪುಟ್ಟ ಅಂಗಡಿಗಳನ್ನ ತೆರವುಗೊಳಿಸಿ ಮುಂದೆ ಹೋದ್ರು. ನಂತರ ಮತ್ತದೇ ಜಾಗಕ್ಕೆ ಬಂದ ವ್ಯಾಪಾರಿಗಳು ವ್ಯಾಪಾರ ಆರಂಭಿಸಿದ್ರು. ಸಾಲ ಮಾಡಿ ಹಣ ತಂದು ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತಿದ್ದೀವಿ, ದಿಢೀರ್ ಎತ್ತಂಗಡಿ ಮಾಡಿ ಅಂದ್ರೆ ಎಲ್ಲಿಗೆ ಹೋಗೋಣ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ.
ಒಂದು ಕಡೆ GB ಅವರು ಕಾರ್ಯಾಚರಣೆ ಮಾಡ್ತಾ ಇದ್ರೆ ತೆರವು ಮಾಡಿದ್ರು, ಮತ್ತೊಂದು ಕಡೆ ಇದೇ ವ್ಯಾಪಾರಸ್ಥರು ಹಠ ಹಿಡಿದು ಮತ್ತೆ ಈಗ ಫುಟ್ಪಾತ್ ಬಿಟ್ಟು ರಸ್ತೆಗೆ ಬಂದಿದ್ದಾರೆ. ಏನಂತ ಹೇಳಿದ್ರೆ ಈಗ ಮತ್ತೆ ನೀವು ವ್ಯಾಪಾರ ಶುರು ಮಾಡಿದ್ದೀರಾ, ಮತ್ತೆ ಏನಾರ ಬರ್ತಾರ ಅಂತ? ನಾವು 50,000 ಮೇಲೆ ಐಟಮ್ ಹಾಕಿದ್ವಿ. ನಾವು ಇವಾಗ ಹೆಂಗೆ ಖಾಲಿ ಮಾಡೋದು? ರಾತ್ರಿ ಹೆಂಗೆ ಊಟ ತಿನ್ನೋಣ? ನಾವು ಹೋಗಿ ನಾನು ಸಾಲ ತಗೋ ಬಂದಿರೋದು ಅಂಗಡಿಯಿಂದ. ನಾನು ಇವಾಗ ಹೆಂಗೆ ಕೊಡೋದು ಅದನ್ನ? ಇವರು ನಮ್ಮ ಹತ್ರ ಇನ್ಫಾರ್ಮೇಷನ್ ಮಾಡ್ದಂಗೆ ನೋಟಿಸು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಸೊ ಹಂಗೆ ಖಾಲಿ ಮಾಡಿದ್ರೆ ನಾವು ಹೆಂಗೆ ಸರ್ ಜೀವನ ಮಾಡೋದು? ಬೆಂಗಳೂರಿನ 2,000 ಕಿಲೋಮೀಟರ್ ರಸ್ತೆಗಳಲ್ಲಿ ಆಪರೇಷನ್ ಫುಟ್ಪಾತ್. ಬೆಂಗಳೂರಿನಲ್ಲಿ ಪಾದಚಾರಿಗಳ ಸುರಕ್ಷತೆಗಾಗಿ 2,000 ಕಿಲೋಮೀಟರ್ ಉದ್ದದ ಪ್ರಮುಖ ರಸ್ತೆಗಳ ಫುಟ್ಪಾತ್ಗಳನ್ನು ತೆರವುಗೊಳಿಸಿ ದುರಸ್ತಿ ಮಾಡುವ ಸುರಕ್ಷಿತ ಫುಟ್ಪಾತ್ ಅಭಿಯಾನ ಜಾರಿಯಲ್ಲಿದೆ. ಅಂತೆಯೇ ಫುಟ್ಪಾತ್ಗಳ ಮೇಲಿನ ಅನಧಿಕೃತ ಅಂಗಡಿಗಳು, ಮಳಿಗೆಗಳು ಮತ್ತು ತಳ್ಳೋಗಾಡಿಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಲಾಗ್ತಿದೆ ಅಂತ ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. 2,000 ಕಿಲೋಮೀಟರ್ ಅಂದರೆ ಒಂದು ಲೆಸ್ ದೆನ್ 20%ಗಿಂತ ಕಡಿಮೆ, ಒಂದು 15% ರಸ್ತೆಗಳಲ್ಲಿ ಮಾತ್ರ. ಒಟ್ಟು ರಸ್ತೆಗಳಲ್ಲಿ 15,000 ಕಿಲೋಮೀಟ್ರ್ ಮೇಲೆ ಇದ್ದರೆ 2,000 ಕಿಲೋಮೀಟ್ರ್ ಮಾತ್ರ ಎಲ್ಲಿ ಹೆಚ್ಚಿಗೆ ಜನ ಓಡಾಡುವಂಥ ರಸ್ತೆಗಳಿದ್ದಾವೆ ಅಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಸಾರ್ವಜನಿಕರ ಆಸ್ತಿ ಫುಟ್ಪಾತ್ ಮೇಲೆ ವ್ಯಾಪಾರ ಅಂಗಡಿಗಳು ಮುಂದಕ್ಕೆ ಬಂದು ಒತ್ತುವರಿ ಮಾಡುವಂತಹದ್ದು ಕಾನೂನಿಗೆ ವಿರುದ್ಧ ಆಗುತ್ತೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ಕೆ ಪಾದಚಾರಿಗಳಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಸೇಫ್ಟಿಗೋಸ್ಕರ ಬೇಕು. ಇವಾಗ ಆಕ್ಸಿಡೆಂಟ್ಸ್ ಎಲ್ಲ ನಡೀತಿದೆ, ರಾಂಗ್ ಡ್ರೈವಿಂಗ್ಸ್ ಆಪೋಸಿಟ್ ಬರೋರೆಲ್ಲ ಇದ್ದಾರೆ. ಸೊ ಫುಟ್ಪಾತ್ ಇದೆ, ಎಂಡಸ್ ಡೇ ಎಲ್ಲ ಒಳ್ಳೇದಾಗುತ್ತೆ. ಫುಟ್ಪಾತಲ್ಲಿ ನಡಿಬೋದು. ಈವನ್ ನಮ್ಮ ಬರೋ ಜನರೇಷನ್ ಅಲ್ಲಿನೂ ನಮ್ಮ ಡೇಲಟ್ ಆಗುತ್ತೆ. ಫುಟ್ಪಾತ್ ಒತ್ತುವರಿ ತೆರವು ಪಾದಚಾರಿಗಳಿಗೆ ಸಮಾಧಾನ ತಂದಿದೆ. ಆದರೆ ಇದೇ ಫುಟ್ಪಾತ್ ನಂಬಿ ಹಲವು ವರ್ಷಗಳಿಂದ ಬದುಕು ಕಟ್ಟಿಕೊಂಡವರ ಬದುಕು ಫುಟ್ಪಾತ್ಗೆ ಬರುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.